ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಪಕ್ಕದ ಪಾಕಿಸ್ತಾನ ಎಂಟ್ರಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇರೋದು ಬಹುತೇಕ ಖಚಿತ ಆದಂತಿದೆ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಯುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರು ದಿನದ ಹಿಂದೆ ಟ್ರಂಪ್ ಜೊತೆ ಮಾತಾಡಿದ್ದಾರೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್, ವಿಶೇಷ ರಾಯಭಾರಿಗಳಾದ ಸ್ಟೀವ್ ವಿಟ್ಕೋಫ್ ಮತ್ತು ಜರೇಡ್ ಕುಶ್ನರ್ ಅವರು ಅಮೆರಿಕವನ್ನು ಪ್ರತಿನಿಧಿಸಲಿದ್ದು, ಇರಾನ್ ಅನ್ನು ಅಲ್ಲಿನ ಅಸೆಂಬ್ಲಿ ಸ್ಪೀಕರ್ ಪ್ರತಿನಿಧಿಸಲಿದ್ದಾರೆ. ಇವರೆಲ್ಲ ಇಸ್ಲಾಮಾಬಾದಿನಲ್ಲಿ ಸೇರಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಪ್ರಶ್ನೆ ಇರೋದು ಇಲ್ಲೇ. ಪಾಕಿಸ್ತಾನ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಸ್ಥಿರತೆಯನ್ನು ಎದುರಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಲಿಸಿದರೆ ಇಸ್ರೇಲ್ ಮತ್ತು ಇರಾನ್ಗೆ ಹೆಚ್ಚು ಹತ್ತಿರವಾಗಿರುವ ದೇಶ ಭಾರತ. ಅಷ್ಟು ಮಾತ್ರ ಅಲ್ಲ, ಪ್ರಧಾನಿಯನ್ನು ವಿಶ್ವಗುರು ಎಂದು ಅವರ ಬೆಂಬಲಿಗರು ಆಗಾಗ ಇಲ್ಲಿ ಕರೀತಾ ಇರ್ತಾರೆ. ಭಾರತದ ಸಾಧನೆ ಈಗ ಹೇಗಿದೆ ಅಂದರೆ ವಿಶ್ವವೇ ಭಾರತದ ಕಡೆಗೆ ನೋಡ್ತಾ ಇದೆ ಎಂದು ಅವರು ಹೇಳ್ತಾ ಇರ್ತಾರೆ. ಮೀಡಿಯಾಗಳು ಕೂಡ ಹಾಗೆ ಹೇಳ್ತಾನೆ ಇವೆ. ಭಾರತ वैश्विक मंचों पर बोलता है तो पूरी दुनिया बड़े ध्यान से सुनती है. नेशनल फोरम पर आज भारत बोलता है और लोग कान खोलकर सुनते हैं कि भारत बोल क्या रहा है. ಆದರೂ ಈ ಮಾತುಕತೆಯ ಮಧ್ಯಸ್ಥಿಕೆ ಪಾಕಿಸ್ತಾನಕ್ಕೆ ಹೋದದ್ದು ಅಚ್ಚರಿ ತರಿಸುತ್ತೆ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಈ ದೇಶದ ಮೀಡಿಯಾಗಳು ಡಂಗುರ ಸಾರಿದಂತೆ ವಿದೇಶಗಳಲ್ಲಿ ಇಲ್ಲ ಎಂಬುದು ಈ ಬೆಳವಣಿಗೆಗಳು ಸೂಚಿಸ್ತಾ ಇವೆ. ನರೇಂದ್ರ ಮೋದಿ ಅವರನ್ನು ಅಮೆರಿಕವು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಮಾತುಕತೆಗೆ ಮಧ್ಯಸ್ಥಿಕೆಯನ್ನು ವಹಿಸುವುದು ಮತ್ತು ಮಾತುಕತೆಯನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಈ ಎರಡೂ ರಾಷ್ಟ್ರಗಳು ಮೋದಿ ಅವರಲ್ಲಿ ಕಂಡಂತೆ ಕಾಣಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಅಮೆರಿಕ ಮತ್ತು ಇರಾನ್ಗೆ ಮತ್ತು ಇಸ್ರೇಲ್ಗೆ ಹತ್ತಿರವಾಗಿರುವ ಭಾರತ ಅತ್ಯಂತ ನಿರ್ಣಾಯಕ ಸಂದರ್ಭದಲ್ಲಿ ಒಂಟಿಯಾದದ್ದೇಕೆ ಎಂಬ ಪ್ರಶ್ನೆಯನ್ನು ಮಾಧ್ಯಮಗಳು ಕೇಳಿಕೊಳ್ಬೇಕು. ಭಾರತ ಶತ್ರು ರಾಷ್ಟ್ರವಾಗಿ ಗುರುತಿಸಿಕೊಂಡಿರುವ ಪಾಕಿಸ್ತಾನಕ್ಕೆ ಮಧ್ಯಸ್ಥಿಕೆಯ ಅವಕಾಶ ಸಿಗುವುದೆಂದರೆ ಅದು ಭಾರತದ ಪಾಲಿಗೆ ತೀವ್ರ ಹಿನ್ನಡೆ. ಈ ಮಾತುಕತೆಗೆ ಪಾಕಿಸ್ತಾನದ ಮಧ್ಯಸ್ಥಿಕೆ ಯಶಸ್ವಿಯಾದರೆ ಮತ್ತು ಯುದ್ಧ ಸ್ಥಗಿತಗೊಂಡರೆ ಅದರ ಬಹುದೊಡ್ಡ ಕ್ರೆಡಿಟನ್ನು ಪಾಕಿಸ್ತಾನ ಪಡೆದುಕೊಳ್ಳುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ವರ್ಚಸ್ಸು ಹೆಚ್ಚಾಗುತ್ತೆ. ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ. क्या होगा जब जयशंकर अपना काला चश्मा पहन के चले थे? ಸದ್ಯ ದುರಂಧರ್ ಸಿನಿಮಾದ ಪ್ರಭಾವದಲ್ಲಿ ತೇಲ್ತಾ ಇರುವವರಿಗೆ ಈ ಬೆಳವಣಿಗೆಯ ಗಂಭೀರತೆ ಅರ್ಥವಾಗುತ್ತದೋ ಗೊತ್ತಿಲ್ಲ. ಪಾಕಿಸ್ತಾನವನ್ನು ಭಾರತದ ಮೀಡಿಯಾಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಂದಿಸುವುದರಿಂದ ಪಾಕಿಸ್ತಾನದ ಪ್ರಭಾವ ಕಡಿಮೆಯಾಗೋದಿಲ್ಲ. ಪಾಕಿಸ್ತಾನವನ್ನು ನಿಗ್ರಹಿಸಬೇಕಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಅದಕ್ಕೆ ಅತ್ಯಂತ ಸಮರ್ಪಕ ಪ್ರತಿತಂತ್ರಗಳನ್ನು ಹೆಣೆಯಬೇಕು. ತನ್ನ ಸಂತುಲಿತ ವಿದೇಶಾಂಗ ನೀತಿಯ ಮೂಲಕ ವಿಶ್ವದ ಗಮನ ಸೆಳೆಯಬೇಕು. ಯಾವ ಕಾರಣಕ್ಕೂ ಸ್ವಾಭಿಮಾನವನ್ನು ಬಿಟ್ಟುಕೊಡದ ಗಟ್ಟಿ ನಿಲುವನ್ನು ಪ್ರದರ್ಶಿಸಬೇಕು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ವಿದೇಶಾಂಗ ನೀತಿಯನ್ನು ದುರ್ಬಲಗೊಳಿಸಿದ್ದಾರೆ ಎಂಬ ಅಭಿಪ್ರಾಯ ಇದೆ. ಅಮೆರಿಕ ಹೇಳಿದಂತೆ ಕೇಳುವ ಸಾಮಂತ ರಾಷ್ಟ್ರವೆಂಬ ಭಾವನೆಯನ್ನು ಜಾಗತಿಕವಾಗಿ ಅವರು ಮೂಡಿಸಿದ್ದಾರೆ ಎಂಬ ಭಾವನೆಯೂ ಇದೆ. ये स्टेट ऑफ हॉर्मुज बंद हुआ है. अभी आप देखना हिंदुस्तान में क्या होने वाला है. अभी तो शुरुआत हुई है, क्योंकि नरेंद्र मोदी ने हिंदुस्तान की एनर्जी सिक्योरिटी अमेरिका को दी. अमेरिका को कह दिया कि भैया आप बताओ हमें कि हम कहां से तेल खरीदें, कहां से गैस खरीदें. ये चीजें नरेंद्र मोदी ने दी. लिया क्या? कुछ नहीं. हमारा जितना पहले टैक्स था उससे ज्यादा हो गया. हिंदुस्तान को यूएस डील से कुछ नहीं मिला. जीरो. अमेरिका को सब कुछ दे दिया. क्यों? क्योंकि नरेंद्र मोदी एप्स्टीन के कारण, अदानी के कारण, अपने फाइनेंशियल स्ट्रक्चर के कारण कॉम्प्रोमाइज्ड हो गए हैं. ಇರಾನ್ ಮೇಲಿನ ದಾಳಿಗಿಂತ 2 ದಿನಗಳ ಮೊದಲು ಇಸ್ರೇಲ್ಗೆ ಭೇಟಿ ಕೊಡುವ ಮೂಲಕ ಭಾರತದ ಮೇಲಿನ ಇರಾನಿನ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಭೇಟಿಯು ಭಾರತ ಇಸ್ರೇಲ್ನ ಪರ ಎಂಬ ಭಾವನೆಯನ್ನು ಜಾಗತಿಕವಾಗಿ ಮೂಡಿಸಿದಂತಾಗಿದೆ. इजराइल is their fatherland and India their motherland. ಪಾಕಿಸ್ತಾನ ಈ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸುವುದು ಮತ್ತು ಅದರಲ್ಲಿ ಯಶಸ್ಸು ಕಾಣುವುದೆಂದರೆ ಅದು ಅಂತಿಮವಾಗಿ ಭಾರತದ ವರ್ಚಸ್ಸನ್ನು ಮಸುಕುಗೊಳಿಸಬಹುದು. ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಸಾಕಷ್ಟು ಹೆಸರನ್ನು ತಂದುಕೊಡಬಹುದು. ಮಾತ್ರ ಅಲ್ಲ, ಪಾಕಿಸ್ತಾನದ ಪರವಾಗಿ ಅಮೆರಿಕ ಇನ್ನಷ್ಟು ನಡೆದುಕೊಳ್ಳಬಹುದು. ಇರಾನ್ ಕೂಡ ಪಾಕಿಸ್ತಾನದ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳೋದಕ್ಕೆ ಈ ಮಧ್ಯಸ್ಥಿಕೆ ಕಾರಣವಾಗಬಹುದು. ಈ ಎಲ್ಲವೂ ಭಾರತದ ಮಟ್ಟಿಗೆ ನಕಾರಾತ್ಮಕ ಸುದ್ದಿಗಳೇ ಆಗುತ್ತೆ.
ಭಾರತದ ಪಕ್ಕದಲ್ಲಿರುವ ರಾಷ್ಟ್ರವೊಂದು ಜಗತ್ತನ್ನೇ ತಲ್ಲಣಗೊಳಿಸಿದ ಯುದ್ಧವೊಂದಕ್ಕೆ ಅಂತ್ಯ ಹಾಡೋದೆಂದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಚರ್ಚೆಯನ್ನು ಹುಟ್ಟುಹಾಕುವ ಮತ್ತು ಪಾಕಿಸ್ತಾನದ ಸಾಮರ್ಥ್ಯದ ಬಗ್ಗೆ ಚರ್ಚೆಯಾಗುವುದಕ್ಕೆ ಕಾರಣವಾಗಬಹುದು. ಮುಂದೊಂದು ದಿನ ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಗುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗದು. ಪ್ರಧಾನಿಯ ಬೆಂಬಲಿಗರು ಮತ್ತು ಗೋಧಿ ಮೀಡಿಯಾಗಳು ದುರಂಧರ್ ಸಿನಿಮಾದ ಅಮಲಿನಲ್ಲಿ ತೇಲ್ತಾ ಇದೆ. ಪಾಕಿಸ್ತಾನ ನೆಲಕಚ್ಚಿದೆ ಎಂದು ಅದು ಹೇಳ್ತಾ ಇದೆ. ಆದರೆ ಪಾಕಿಸ್ತಾನ ಜಗತ್ತೇ ಬೆಚ್ಚಿಬಿದ್ದಿರುವ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಮಧ್ಯಸ್ಥಿಕೆ ವಹಿಸಿದ ಕಾರಣಕ್ಕಾಗಿ ಜಾಗತಿಕವಾಗಿ ಸುದ್ದಿಯಲ್ಲಿದೆ. ಅಂತಾರಾಷ್ಟ್ರೀಯ ಡಿಪ್ಲೊಮಸಿ ಎಂಬುದು ಸಿನಿಮಾದಂತೆ ಅಲ್ಲ. ಅದರಲ್ಲಿ ರಾಜತಾಂತ್ರಿಕ ನೈಪುಣ್ಯತೆ ಬೇಕು, ಗಟ್ಟಿ ನಿಲುವು ಬೇಕು, ಸ್ವಾಭಿಮಾನ ಬೇಕು, ಜಗತ್ತನ್ನೇ ಆಕರ್ಷಿಸುವ ಸ್ವಂತಿಕೆಯ ನಿರ್ಧಾರ ಬೇಕು. ಸದ್ಯ ಪಾಕಿಸ್ತಾನ ಭಾರತವನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಭಾರತದಲ್ಲಿ ದುರಂಧರ್ ಸುದ್ದಿಯಲ್ಲಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.